ಇವತ್ತು ಮಮ್ಮಿ ಹೇಳ್ಕೊಟ್ಟಿರೋ ಮಲ್ಕೆ ಕಾಳು ಸಾಂಬಾರು ಮಾಡೋಣ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ಇದು ಹುರುಳಿಕಾಳು. ಹುರುಳಿಕಾಳನ್ನ 24 hours ನೆನೆಸಿಟ್ಟು ತಿರ್ಗಾ ಒನ್ ಡೇ ಬಟ್ಟೆಲಿ ಹಾಕ್ಬಿಟ್ಟು ಕಟ್ಟಿದ್ರೆ ಈ ಥರ ಮೊಳಕೆ ಬರುತ್ತೆ. ಇಲ್ಲಾಂದರೆ ಅಂಗಡಿಲೂ ಕೂಡ ಸಿಗುತ್ತೆ, ನೀವು ತೊಗೋಬೋದು. ಸೊ ಇದಕ್ಕೆ ಮೊಳಕೆ ಕಾಳು ಸಾಂಬಾರಿಗೆ ನಾನು ಪೊಟ್ಯಾಟೊ ಕೂಡ ಹಾಕಿದ್ದೀನಿ. ಇದಕ್ಕಿನ್ನ ಏನೇನು ಬೇಕು ಅನ್ನೋದು ತೋರಿಸ್ತೀನಿ. ಓಕೆ, ಇದೆಲ್ಲ ಮಸಾಲೆ ರುಬ್ಬಕ್ಕೆ ಬೇಕಾಗಿರೋ ಪದಾರ್ಥಗಳು: ಟೊಮೊಟೊ, ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ, ಹುಣಸೆಹಣ್ಣು, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಾ, ಸೋಂಪು, ತೆಂಗಿನಕಾಯಿ. ಸಾಂಬಾರು ಪುಡಿ, ಖಾರ ಪುಡಿ ಮಸಾಲೆಗೆ, ಒಗ್ಗರಣೆಗೆ ಆಯಿಲ್, ಸಾಸಿವೆ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟ್ ಸ್ವಲ್ಪ ಆಯಿಲ್ ಹಾಕೋಣ. ಚಕ್ಕೆ, ಲವಂಗ, ಜೀರಾ, ಸೋಂಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಮೊಳಕೆ ಕಾಳು. ಆ್ಯಕ್ಚುಲಿ ಪಕ್ಕ ನಮ್ಮಮ್ಮ ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ. ಹುಣಸೆಹಣ್ಣು, ಟೊಮೊಟೊ, ಕೊತ್ತಂಬರಿ ಕೂಡ. ಟೂ ಸ್ಪೂನ್ ಸಾಂಬಾರು ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರ್. ಒನ್ ಸ್ಪೂನ್ ಚಿಲ್ಲಿ ಪೌಡರ್. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟ್ ತೆಂಗಿನಕಾಯಿ ಸ್ಲೈಸ್ ಮಾಡಿದ್ರಲ್ಲ, ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕಂತೆ. ಈಗ ಇದನ್ನು ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಓಕೆ, ಇನ್ನೊಂದು ವಿಷಯ, ಬಿಸಿ ಬಿಸಿ ಇರುವಾಗ ರುಬ್ಬಕ್ಕೆ ಹೋಗ್ಬೇಡಿ, ಅದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿ. ಸೊ ಆಗಲೇ ಎಲ್ಲ ಹುರ್ಕೊಂಡಿದ್ನಲ್ಲ, ಅದು ತಣ್ಣಗಾದ್ಮೇಲೆ ಜಾರ್ಗೆ ಹಾಕಿದ್ದೀನಿ. ಈಗ ಅದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಆ್ಯಂಡ್ ಸ್ವಲ್ಪ ತುಪ್ಪ, ಇನ್ನೂ ಸ್ವಲ್ಪ, ಸ್ವಲ್ಪ ಸಾಸಿವೆ, ಸೊ ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಪಲಾವ್ ಎಲೆ,
ಕರಿಬೇವು, ಈರುಳ್ಳಿ. ಅದು ಒಗ್ಗರಣೆ ಹಾಕ್ಕೊಂಡ್ಮೇಲೆ ಕಾಳು. ಆಗಲೇ ರುಬ್ಕೊಂಡಿದ್ನಲ್ಲ ಮಸಾಲೆ, ಈಗ ಅದನ್ನು ಹಾಕ್ತಾಯಿದ್ದೀನಿ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇನ್ನೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊತೀನಿ. ಪಕ್ಕ ನಿಂತ್ಕೊಂಡು ನಮ್ಮ ಅಮ್ಮನ ಪರ್ಮಿಷನ್ ತಗೊತಿದ್ದೀನಿ. ಇನ್ನೊಂದು ಚೂರು ಹಾಕು. ಮೇನ್ ಉಪ್ಪು. ಇಷ್ಟೆಲ್ಲ ಮಾಡಿ ಉಪ್ಪು ಹಾಕಿಲ್ಲ ಅಂದರೆ ಹೋಯ್ತು. ಸ್ವಲ್ಪ ಇಂಗು. ಈಗ ಕುಕ್ಕರ್ ಕ್ಲೋಸ್ ಮಾಡಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು 3 ವಿಷಲ್. ಓಕೆ, 3 to 4 ವಿಷಲ್ ಆಗಿದೆ. ಈಗ ಓಪನ್ ಮಾಡಿ ನೋಡೋಣ. ಆ್ಯಕ್ಚುಲಿ ವಿಷಲ್ ಕೂವಾಗಲೇ ಗಮ್ ಅಂತ ವಾಸನೆ ಬರ್ತಿತ್ತು ಗೊತ್ತಾ. ಓಕೆ, ಈಗ ಅಮ್ಮನಿಗೆ ಕೊಟ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳ್ತೀನಿ. ಸೊ ಬಾಟಿ ಮಮ್ಮಿ, ಇವತ್ತು ನಾನು ಸಾಂಬಾರು ಮಾಡಿದ್ದೀನಿ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ. ಇವತ್ತು ನನ್ನ ಮಗಳು ಸಾಂಬಾರು ಮಾಡಿದ್ದಾಳೆ, ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಸೂಪರಾಗಿದೆ. ನಾನು ಮಾಡೋ ಥರನೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಎವ್ರಿವನ್ ಪ್ಲೀಸ್ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.